ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದಲ್ಲಿ ಯಾಂತ್ರಿಕ ದೋಣಿಯೊಂದು ಮುಳುಗಿದೆ. ಪರಿಣಾಮವಾಗಿ ದೋಣಿಯಲ್ಲಿದ್ದ ಹಲವರು ಕೂಡ ಬಚಾವಾಗಿದ್ದಾರೆ. ನನಗೆ ಕಡಲ ತೀರದ ಪ್ರದೇಶದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ದೋಣಿಯಲ್ಲಿದ್ದಂತಹ ಬಲೆಗಳು ಕೂಡ ನೀರು ಪಾಲಾಗಿದ್ದರಿಂದ ಎಲ್ಲ ಮೀನುಗಾರರು ಆ ಬಲೆಗಳನ್ನು ಎಳೆಯುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಇವತ್ತು ಬೆಳಗ್ಗೆ ಸಾಂಪ್ರದಾಯಿಕ ಮೀನುಗಾರಿಕೆ ತಿಳಿದಂಥ ಆರ್ಯದುರ್ಗ ಹೆಸರಿನ ಯಾಂತ್ರಿಕ ದೋಣಿ ಇವತ್ತು ಅಲೆ ಅಬ್ಬರಕ್ಕೆ ಪಲ್ಟಿಯಾಗಿರುವಂಥದ್ದು. ಹೀಗಾಗಿ ದೋಣಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಲೆಗಳು ಕೂಡ ನೀರು ಪಾಲಾಗಿತ್ತು. ಆದರೆ ಆ ಬಲೆಗಳನ್ನು ರಕ್ಷಿಸುವ ಎಳೆಯುವ ಕೆಲಸವನ್ನು ಕೂಡ ಸ್ಥಳೀಯ ಮೀನುಗಾರರು ಕೂಡ ಮಾಡ್ತಾ ಇರೋದು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ಈಗಾಗಲೇ ಹವಾಮಾನ ವೈಪರೀತ್ಯವಾಗಿ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ಸಂಬಂಧಪಟ್ಟರು ನೀಡಿದ್ರು. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆ ನಂಬಿಕೊಂಡಂಥ ಮೀನುಗಾರರು ಇವತ್ತು ಮೀನು ಹಿಡಿಯುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಇವಂಥ ಒಂದು ಘಟನೆ ಕೂಡ ನಡೆದಿದೆ. ಹತ್ತಾರು ಸಂಖ್ಯೆಯ ಮೀನುಗಾರರು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ನೀರು ಪಾಲಾಗಿರುವಂಥ ಬಲೆಗಳನ್ನು ಎಳೆಯುವ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನೂ ಕೆಲ ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಿಸಿ ಮತ್ತು ಭಾರೀ ಪ್ರಮಾಣದ ಮಳೆ ಗಾಳಿ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಡೆ ಅಲರ್ಟ್ ಕೂಡ ಇದ್ದಿರುವಂಥದ್ದು. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಂತಹ ಮೀನುಗಾರರು ಇವತ್ತು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಈ ಅವಘಡಗಳು ಕೂಡ ಸಂಭವಿಸುವಂತೆ ನನಗ ಮೀನುಗಾರರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಸರ್, ಏನಾಯಿತು ಇವತ್ತು ನಮ್ಮ ದೋಣಿ ಹೊರಗೋಗ ಕಡಲ ತೀರದಲ್ಲಿ ನಮ್ಮದು ಮುಳುಗಿ ಹೋಗಿದೆ. ಬಲೆ ಎಲ್ಲ 3 ತುಂಡಾಗಿ ಹೊರಗೆ ಹೋಗಿದೆ. ನಮ್ಗೆ ಏನು ಇದ್ದಿಲ್ಲ, ಪುರ ಎಲ್ಲ ಮಳೆ ಹೊಟ್ಟೆಗಾಗಿ ಬಲೆ ಹಾಕ್ತಾರೆ. ನಾವು ಇದು ಬೀಳುತ್ತೆ, ನಮ್ಗೆ ಏನಾಗೋದು ಗೊತ್ತಿಲ್ಲ. ಇದು ವಾರ್ನಿಂಗ್ ಇತ್ತಲ್ಲ, ವಾರ್ನಿಂಗ್ ಇದ್ರೆ ನಮ್ಗೇನು ಹೊಟ್ಟೆ ಬೇಡ, ಹೊಟ್ಟೆಗೆ ಇದ್ರೆ ಯಾರು ಕೊಡ್ತಾರೆ ನಮಗೆ? ಹೌದು. ಎಷ್ಟು ಜನ ಮೀನುಗಾರಿಕೆ ಮಾಡ್ತಾರೆ ಈ ದಡಿ? ಸುಮಾರಷ್ಟು ಒಂದು ಬರ್ತಾರೆ ಹೋಗ್ತಾರೆ ಹೊಟ್ಟೆಗೋಸ್ಕರ. ಯಾರು ಬರ್ತಾರೆ ಯಾರು ತಗೊಳ್ಳೇಬೇಕು, ಭಾಳ ಕಷ್ಟ ಆಗ್ತದೆ ನಮಗೆ. ಈಗ ಬಲೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ ಸರ್. ನಾವು ಈಗ ಬಲೆ ಹಾಕ್ಲಿಕ್ಕೆ ಸಡನ್ಲಿ ಅಲೆಗಳು ದೊಡ್ಡದಾದ ಸರ್. ಗಾಳಿ ಬಂದ ಮೇಲೆ ಅಲೆಗಳು ಒಂದ್ರ ಮೇಲೆ ಬಂದು ನಮ್ಮ ದೋಣಿನೇ ಕೆಳಗೆ ಹೋಯ್ತು ಸರ್. ದೋಣಿಯಲ್ಲಿ 10 ಜನ ಇದ್ದಿದ್ರು. 10 ಜನ ಇದ್ದರು, 5-6 ಜನ ಮೇಲೆ ಈಸ್ಕೊಂಡು ಹೋದರು. ಇನ್ನೊಂದು ದೋಣಿ ಹೆಲ್ಪ್ ಮಾಡಲಿ ಬಂದು ಸರ್. ಹೆಲ್ಪ್ ಮಾಡ್ಕೊಂಡು ಬಂದು ಅವರು ಸ್ವಲ್ಪ ಹೊರಗೆ ಹೇಳ್ಕೊಂಡು ಹೋದರು. ಇನ್ನೊಂದು ದೋಣಿ ಇಲ್ಲಿಂದ ಹೋಯ್ತು ಸರ್. ಒಟ್ಟು 3 ದೋಣಿ ಹೋಯ್ತು ಸರ್. ಒಂದು ದೋಣಿಯಲ್ಲಿ ಎಲ್ಲ ಬಲೆ ಅರ್ಧ ತುಂಬಿಕೊಂಡ್ರು, ಅರ್ಧ ನೀರಿಗೆ ಬಿಟ್ಬಿಟ್ಟಿದ್ದಾರೆ. ಇದೆಯಾ? ಯಾರಿಗೇನೂ ಆಗಿಲ್ಲ? ಯಾರಿಗೇನಾಗಿಲ್ಲ ಸರ್. ಎಷ್ಟು ಹೋಯ್ತು ಸಾಧಾರಣ? ಬಲೆಗಳೆಲ್ಲ 5-6 ಕಟ್ಟಾಗಿ ಹೋಗಿದೆ ಸರ್. ಹೌದು, ಬಲೆಗಳನ್ನು ಎಳಿತಾ ಇದ್ರೆ? ಹಾಂ, ಬಲೆಗಳು ಹೇಳ್ತಾ ಇದ್ದೇವೆ. ಹೇಗಿದೆ ಸಮುದ್ರ ವಾತಾವರಣ? ತುಂಬ ರಪ್ಪಾಗಿದೆ ಸರ್. ಮೀನು ಹಿಡಿಲಿಕ್ಕೆ ಆಗುದಿಲ್ಲ? ಇಲ್ಲಿ ಆಗುವುದಿಲ್ಲ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ, ಯಾರು ಹೋಗಬಾರ್ದು ಅಂತ ಹೇಳಿದ್ರು. ಆದರೂ ಸರ್ ಏನು ಇದ್ರ ಸಲ ಹೋಗಲೇಬೇಕಾಗ್ತದೆ ಸರ್, ಹೊಟ್ಟೆ ಸಲುವಾಗಿ. ಅದಕ್ಕೆ ಹೌದು ಸರ್. ಇಷ್ಟು ಸ್ಥಳೀಯ ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಂಥ ಮೀನುಗಾರರು ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ನಡೆಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿದರೆ ಮೀನುಗಾರರು ಕೂಡ ತುಂಬ ಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ, ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದಲ್ಲಿ ಯಾಂತ್ರಿಕ ದೋಣಿಯೊಂದು ಮುಳುಗಿದೆ. ಪರಿಣಾಮವಾಗಿ ದೋಣಿಯಲ್ಲಿದ್ದ ಹಲವರು ಕೂಡ ಬಚಾವಾಗಿದ್ದಾರೆ. ನನಗೆ ಕಡಲ ತೀರದ ಪ್ರದೇಶದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ದೋಣಿಯಲ್ಲಿದ್ದಂತಹ ಬಲೆಗಳು ಕೂಡ ನೀರು ಪಾಲಾಗಿದ್ದರಿಂದ ಎಲ್ಲ ಮೀನುಗಾರರು ಆ ಬಲೆಗಳನ್ನು ಎಳೆಯುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಇವತ್ತು ಬೆಳಗ್ಗೆ ಸಾಂಪ್ರದಾಯಿಕ ಮೀನುಗಾರಿಕೆ ತಿಳಿದಂಥ ಆರ್ಯದುರ್ಗ ಹೆಸರಿನ ಯಾಂತ್ರಿಕ ದೋಣಿ ಇವತ್ತು ಅಲೆ ಅಬ್ಬರಕ್ಕೆ ಪಲ್ಟಿಯಾಗಿರುವಂಥದ್ದು. ಹೀಗಾಗಿ ದೋಣಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಲೆಗಳು ಕೂಡ ನೀರು ಪಾಲಾಗಿತ್ತು. ಆದರೆ ಆ ಬಲೆಗಳನ್ನು ರಕ್ಷಿಸುವ ಎಳೆಯುವ ಕೆಲಸವನ್ನು ಕೂಡ ಸ್ಥಳೀಯ ಮೀನುಗಾರರು ಕೂಡ ಮಾಡ್ತಾ ಇರೋದು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ಈಗಾಗಲೇ ಹವಾಮಾನ ವೈಪರೀತ್ಯವಾಗಿ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ಸಂಬಂಧಪಟ್ಟರು ನೀಡಿದ್ರು. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆ ನಂಬಿಕೊಂಡಂಥ ಮೀನುಗಾರರು ಇವತ್ತು ಮೀನು ಹಿಡಿಯುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಇವಂಥ ಒಂದು ಘಟನೆ ಕೂಡ ನಡೆದಿದೆ. ಹತ್ತಾರು ಸಂಖ್ಯೆಯ ಮೀನುಗಾರರು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ನೀರು ಪಾಲಾಗಿರುವಂಥ ಬಲೆಗಳನ್ನು ಎಳೆಯುವ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನೂ ಕೆಲ ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಿಸಿ ಮತ್ತು ಭಾರೀ ಪ್ರಮಾಣದ ಮಳೆ ಗಾಳಿ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಡೆ ಅಲರ್ಟ್ ಕೂಡ ಇದ್ದಿರುವಂಥದ್ದು. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಂತಹ ಮೀನುಗಾರರು ಇವತ್ತು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಈ ಅವಘಡಗಳು ಕೂಡ ಸಂಭವಿಸುವಂತೆ ನನಗ ಮೀನುಗಾರರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಸರ್, ಏನಾಯಿತು ಇವತ್ತು ನಮ್ಮ ದೋಣಿ ಹೊರಗೋಗ ಕಡಲ ತೀರದಲ್ಲಿ ನಮ್ಮದು ಮುಳುಗಿ ಹೋಗಿದೆ. ಬಲೆ ಎಲ್ಲ 3 ತುಂಡಾಗಿ ಹೊರಗೆ ಹೋಗಿದೆ. ನಮಗೇನು ಇದ್ದಿಲ್ಲ, ಪುರ ಎಲ್ಲ ಮಳೆ ಹೊಟ್ಟೆಗಾಗಿ ಬಲೆ ಹಾಕ್ತಾರೆ. ನಾವು
ಇದು ಬೀಳುತ್ತೆ ನಮ್ಗೆ ಏನಾಗೋದು ಗೊತ್ತಿಲ್ಲ ಅದು. ವಾರ್ನಿಂಗ್ ಇತ್ತಲ್ಲ, ವಾರ್ನಿಂಗ್ ಇದ್ರೆ ನಮ್ಗೇನು ಹೊಟ್ಟೆ ಬೇಡಗ, ಹೊಟ್ಟೆಗೆ ಇದ್ರೆ ಯಾರು ಕೊಡ್ತಾರೆ ನಮಗೆ? ಹೌದು, ಸಾಧಾರಣ ಎಷ್ಟು ಜನ ಮೀನುಗಾರಿಕೆ ಮಾಡ್ತಾರೆ ಈ ದಡಿ? ಸುಮಾರಷ್ಟು ಒಂದು ಬರ್ತಾರೆ ಹೋಗ್ತಾರೆ ಹೊಟ್ಟೆಗೋಸ್ಕರ. ಯಾರು ಬರ್ತಾರೆ ಯಾರು ತಗೊಳ್ಳೇಬೇಕು, ಭಾಳ ಕಷ್ಟ ಆಗ್ತದೆ ನಮಗೆ. ಸರ್ ಏನಾಗಿದೆ? ಈಗ ಬಲೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ ಸರ್ ನಾವೀಗ. ಬಲೆ ಹಾಕ್ಲಿಕ್ಕೆ ಸಡನ್ಲಿ ಅಲೆಗಳು ದೊಡ್ಡದಾದ ಸರ್. ಗಾಳಿ ಬಂದ ಮೇಲೆ ಅಲೆಗಳು ಒಂದ್ರ ಮೇಲೆ ಒಂದು ನಮ್ಮ ದೋಣಿನೇ ಕೆಳಗೆ ಹೋಯ್ತು ಸರ್. ದೋಣಿಯಲ್ಲಿ 10 ಜನ ಇದ್ದಿದ್ರು, 10 ಜನ ಇದ್ದರು, 5-6 ಜನ ಮೇಲೆ ಈಸ್ಕೊಂಡು ಹೋದರು. ಇನ್ನೊಂದು ದೋಣಿ ಹೆಲ್ಪ್ ಮಾಡಲಿ ಬಂದು ಸರ್. ಹೆಲ್ಪ್ ಮಾಡ್ಕೊಂಡ್ಬಂದು ಅವರು ಸ್ವಲ್ಪ ಹೊರಗೆ ಹೇಳ್ಕೊಂಡು ಹೋದರು. ಇನ್ನೊಂದು ದೋಣಿ ಇಲ್ಲಿಂದ ಹೋಯ್ತು ಸರ್. ಒಟ್ಟು 3 ದೋಣಿ ಹೋಯ್ತು ಸರ್. ಒಂದು ದೋಣಿಯಲ್ಲಿ ಎಲ್ಲ ಬಲೆ ಅರ್ಧ ತುಂಬಿಕೊಂಡ್ರು, ಅರ್ಧ ನೀರಿಗೆ ಬಿಟ್ಬಿಟ್ಟಿದ್ದಾರೆ. ಇದೆಯಾ? ಯಾರಿಗೇನೂ ಆಗಿಲ್ಲ? ಯಾರಿಗೇನಾಗಿಲ್ಲ ಸರ್. ಮನೆಗಳು ಎಷ್ಟು ಹೋಯ್ತು ಸಾಧಾರಣ ಅಂದಾಜು? ಬಲೆಗಳೆಲ್ಲ 5-6 ಕಟ್ಟಾಗಿ ಹೋಗಿದೆ ಸರ್. ಹೌದು, ಈಗ ಬಲೆಗಳನ್ನು ಎಳಿತಾ ಇದ್ರೆ ಬಲೆಗಳು ಹೇಳ್ತಾ ಇದ್ದೇವೆ. ಸಮುದ್ರ ಹೇಗಿದೆ? ಸಮುದ್ರ ವಾತಾವರಣ ಹೇಗಿದೆ? ತುಂಬ ರಪ್ಪಾಗಿದೆ ಸರ್. ಕಷ್ಟ ಆಗ್ತದೆ, ಮೀನು ಹಿಡಿಲಿಕ್ಕೆ ಆಗುದಿಲ್ಲ. ಇಲ್ಲಿ ಆಗೋದಿಲ್ಲ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ, ಯಾರು ಹೋಗ್ಬಾರ್ದು ಅಂತಾನು ಹೇಳಿದ್ದಿಲ್ಲ. ಆದರೂ ಸರ್ ಏನು ಇದ್ರ ಸಲ ಹೋಗಲೇಬೇಕಾಗ್ತದೆ ಸರ್, ಹೊಟ್ಟೆ ಸಲುವಾಗಿ. ಅದಕ್ಕೆ ಹೌದು ಸರ್. ಇಷ್ಟು ಸ್ಥಳೀಯ ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಂಥ ಮೀನುಗಾರರು ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ನಡೆಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿದರೆ ಮೀನುಗಾರರು ಕೂಡ ತುಂಬ ಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ, ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದಲ್ಲಿ ಯಾಂತ್ರಿಕ ದೋಣಿಯೊಂದು ಮುಳುಗಿದೆ. ಪರಿಣಾಮವಾಗಿ ದೋಣಿಯಲ್ಲಿದ್ದ ಹಲವರು ಕೂಡ ಬಚಾವಾಗಿದ್ದಾರೆ. ನನಗೆ ಕಡಲ ತೀರದ ಪ್ರದೇಶದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ದೋಣಿಯಲ್ಲಿದ್ದಂತಹ ಬಲೆಗಳು ಕೂಡ ನೀರು ಪಾಲಾಗಿದ್ದರಿಂದ ಎಲ್ಲ ಮೀನುಗಾರರು ಆ ಬಲೆಗಳನ್ನು ಎಳೆಯುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಇವತ್ತು ಬೆಳಗ್ಗೆ ಸಾಂಪ್ರದಾಯಿಕ ಮೀನುಗಾರಿಕೆ ತಿಳಿದಂಥ ಆರ್ಯದುರ್ಗ ಹೆಸರಿನ ಯಾಂತ್ರಿಕ ದೋಣಿ ಇವತ್ತು ಅಲೆ ಅಬ್ಬರಕ್ಕೆ ಪಲ್ಟಿಯಾಗಿರುವಂಥದ್ದು. ಹೀಗಾಗಿ ದೋಣಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಲೆಗಳು ಕೂಡ ನೀರು ಪಾಲಾಗಿತ್ತು. ಆದರೆ ಆ ಬಲೆಗಳನ್ನು ರಕ್ಷಿಸುವ ಎಳೆಯುವ ಕೆಲಸವನ್ನು ಕೂಡ ಸ್ಥಳೀಯ ಮೀನುಗಾರರು ಕೂಡ ಮಾಡ್ತಾ ಇರೋದು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ಈಗಾಗಲೇ ಹವಾಮಾನ ವೈಪರೀತ್ಯವಾಗಿ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ಸಂಬಂಧಪಟ್ಟರು ನೀಡಿದ್ರು. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆ ನಂಬಿಕೊಂಡಂಥ ಮೀನುಗಾರರು ಇವತ್ತು ಮೀನು ಹಿಡಿಯುವ ಒಂದು ಪ್ರಯತ್ನವನ್ನು ಕೊಂಡು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಇವಂಥ ಒಂದು ಘಟನೆ ಕೂಡ ನಡೆದಿದೆ. ಹತ್ತಾರು ಸಂಖ್ಯೆಯ ಮೀನುಗಾರರು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ನೀರು ಪಾಲಾಗಿರುವಂಥ ಬಲೆಗಳನ್ನು ಎಳೆಯುವ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಳೆದ ಕೆಲ ದಿನಗಳಿಂದ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನೂ ಕೆಲ ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಿಸಿ ಮತ್ತು ಭಾರೀ ಪ್ರಮಾಣದ ಮಳೆ ಗಾಳಿ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಡೆ ಅಲರ್ಟ್ ಕೂಡ ಇದ್ದಿರುವಂಥದ್ದು. ಆದರೆ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಂತಹ ಮೀನುಗಾರರು ಇವತ್ತು ಮೀನುಗಾರಿಕೆ ನಡೆಯುವ ಸಂದರ್ಭದಲ್ಲಿ ಈ ಅವಘಡಗಳು ಕೂಡ ಸಂಭವಿಸುವಂತೆ ನನಗ ಮೀನುಗಾರರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಸರ್ ಏನಾಯಿತು ಇವತ್ತು? ಏನಾಗಿದೆ ಇವತ್ತು ನಮ್ಮ ದೋಣಿ ಹೊರಗೋಗ ಕಡಲ ತೀರದಲ್ಲಿ ನಮ್ಮದು ಮುಳುಗಿ ಹೋಗಿದೆ. ಬಲೆ ಎಲ್ಲ 3 ತುಂಡಾಗಿ ಹೊರಗೆ ಹೋಗಿದೆ. ನಮಗೆ ಏನು ಇದ್ದಿಲ್ಲ, ಪುರ ಎಲ್ಲ ಮಳೆ ಹೊಟ್ಟೆಗಾಗಿ ಬಲೆ ಹಾಕ್ತಾರೆ. ನಾವು ಇದು ಬೀಳುತ್ತೆ ನಮ್ಗೆ ಏನಾಗೋದು ಗೊತ್ತಿಲ್ಲ. ಅದು ವಾರ್ನಿಂಗ್ ಇತ್ತಲ್ಲ, ವಾರ್ನಿಂಗ್ ಇದ್ರೆ ನಮಗೇನು ಹೊಟ್ಟೆ ಬೇಡಗ, ಹೊಟ್ಟೆಗೆ ಇದ್ರೆ ಯಾರು ಕೊಡ್ತಾರೆ ನಮಗೆ? ಹೌದು, ಸಾಧಾರಣ ಎಷ್ಟು ಜನ ಮೀನುಗಾರಿಕೆ ಮಾಡ್ತಾರೆ ಈ ದಡಿ? ಸುಮಾರಷ್ಟು ಒಂದು ಬರ್ತಾರೆ ಹೋಗ್ತಾರೆ ಹೊಟ್ಟೆಗೋಸ್ಕರ. ಯಾರು ಬರ್ತಾರೆ ಯಾರು ತಗೊಳ್ಳೇಬೇಕು, ಭಾಳ ಕಷ್ಟ ಆಗ್ತದೆ ನಮಗೆ. ಸರ್ ಏನಾಗಿದೆ? ಈಗ ಬಲೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ ಸರ್ ನಾವೀಗ. ಬಲೆ ಹಾಕ್ಲಿಕ್ಕೆ ಸಡನ್ಲಿ ಅಲೆಗಳು ದೊಡ್ಡದಾದ ಸರ್. ಗಾಳಿ ಬಂದ ಮೇಲೆ ಅಲೆಗಳು ಒಂದ್ರ ಮೇಲೆ ಬಂದು ನಮ್ಮ ದೋಣಿನೇ ಕೆಳಗೆ ಹೋಯ್ತು ಸರ್. ದೋಣಿಯಲ್ಲಿ 10 ಜನ ಇದ್ದಿದ್ರು, 5-6 ಜನ ಮೇಲೆ ಈಸ್ಕೊಂಡು ಹೋದರು. ಇನ್ನೊಂದು ದೋಣಿ ಹೆಲ್ಪ್ ಮಾಡಲಿ ಬಂದು ಸರ್. ಹೆಲ್ಪ್ ಮಾಡ್ಕೊಂಡ್ಬಂದು ಅವರು ಸ್ವಲ್ಪ ಹೊರಗೆ ಹೇಳ್ಕೊಂಡು ಹೋದರು. ಇನ್ನೊಂದು ದೋಣಿ ಇಲ್ಲಿಂದ ಹೋಯ್ತು ಸರ್. ಒಟ್ಟು 3 ದೋಣಿ ಹೋಯ್ತು ಸರ್. ಒಂದು ದೋಣಿಯಲ್ಲಿ ಎಲ್ಲ ಬಲೆ ಅರ್ಧ ತುಂಬಿಕೊಂಡ್ರು, ಅರ್ಧ ನೀರಿಗೆ ಬಿಟ್ಬಿಟ್ಟಿದ್ದಾರೆ. ಇದೆಯಾ? ಯಾರಿಗೇನೂ ಆಗಿಲ್ಲ? ಯಾರಿಗೇನಾಗಿಲ್ಲ ಸರ್. ಮನೆಗಳು ಎಷ್ಟು ಹೋಯ್ತು ಸಾಧಾರಣ ಅಂದಾಜು? ಬಲೆಗಳೆಲ್ಲ 5-6 ಕಟ್ಟಾಗಿ ಹೋಗಿದೆ ಸರ್. ಹೌದು, ಈಗ ಬಲೆಗಳನ್ನು ಎಳಿತಾ ಇದ್ರೆ ಬಲೆಗಳು ಹೇಳ್ತಾ ಇದ್ದೇವೆ. ಸಮುದ್ರ ಹೇಗಿದೆ? ಸಮುದ್ರ ವಾತಾವರಣ ಹೇಗಿದೆ? ತುಂಬ ರಪ್ಪಾಗಿದೆ ಸರ್. ಕಷ್ಟ ಆಗ್ತದೆ, ಮೀನು ಹಿಡಿಲಿಕ್ಕೆ ಆಗುದಿಲ್ಲ. ಇಲ್ಲಿ ಆಗೋದಿಲ್ಲ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ, ಯಾರು ಹೋಗ್ಬಾರ್ದು ಅಂತಾನು ಹೇಳಿದ್ದಿಲ್ಲ. ಆದರೂ ಸರ್ ಏನು ಇದ್ರ ಸಲ ಹೋಗಲೇಬೇಕಾಗ್ತದೆ ಸರ್, ಹೊಟ್ಟೆ ಸಲುವಾಗಿ. ಅದಕ್ಕೆ ಹೌದು ಸರ್. ಇಷ್ಟು ಸ್ಥಳೀಯ ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಂಥ ಮೀನುಗಾರರು ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ನಡೆಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿದರೆ ಮೀನುಗಾರರು ಕೂಡ ತುಂಬ ಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ, ಮೀನುಗಾರಿಕೆ ನಡೆಸಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.